ಇಲ್ಲಿ ಕಷ್ಟಪಡಬೇಕು, ಬೆವರು ಹರಿಸಬೇಕು, ಧೈರ್ಯದಿಂದ ಬಂದ ಅಡೆತಡೆಗಳನ್ನೆಲ್ಲ ಎದುರಿಸಿ ಗೆಲ್ಲಬೇಕು. ಆಗ ಮಾತ್ರ ರಾಜನ ಸಿಂಹಾಸನ ನಿನಗೆ ಸಿಗೋದು. ದುಃಖ ಯಾರಿಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ನೀನು ಯಾವಾಗಲೂ ನಗ್ನಗ್ತಾ ಇರು. ಬೆವರ ಹನಿ ಭರವಸೆ ಕೊಡುತ್ತೆ, ಕಣ್ಣೀರಿನ ಹನಿ ಬದುಕು ಕಲಿಸುತ್ತೆ. ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತೆ, ಪ್ರತಿ ಪಾಠ ವ್ಯಕ್ತಿಯನ್ನೇ ಬದಲಿಸಿಬಿಡುತ್ತೆ. ನಿನಗೊಂದು ವಿಷಯ ಗೊತ್ತಾ? ಹಾಲಿನ ಆಯಸ್ಸು ಕೇವಲ 1 ದಿನ, ಮೊಸರಿನ ಆಯಸ್ಸು 2 ದಿನ, ಬೆಣ್ಣೆಯ ಆಯಸ್ಸು ಕೇವಲ 3 ದಿನ. ಆದರೆ ತುಪ್ಪ ದೀರ್ಘಾಯುಷ್ಯನ ಹೊಂದಿರುತ್ತೆ. 1 ದಿನದಲ್ಲಿ ಹಾಳಾಗೋ ಹಾಲಿನಲ್ಲಿ ಚಿರಕಾಲ ಇರೋ ತುಪ್ಪ ಅಡಗಿರುತ್ತೆ. ಹಾಗೆ ನಿನ್ನಲ್ಲಿ ಅನಂತ ಶಕ್ತಿಗಳು ಅಡಗಿರುತ್ತೆ. ಅದಕ್ಕಾಗಿ ನೀನು ಯಾಕೆ 1-2 ದಿನ ಕೆಟ್ಟದ್ದಾಯಿತು ಅಂತ ನಿನ್ನ ಇಡೀ ಜೀವನವನ್ನೇ ದೂಷಿಸ್ತಾ ಇದೆಯಾ? ಸ್ವಲ್ಪ ಜ್ಞಾನ ಹಾಗೂ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿನ್ನನ್ನು ಉತ್ತಮ ವ್ಯಕ್ತಿ ಹಾಗೂ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಯಶಸ್ಸು ಅನ್ನೋದು ಜಗತ್ತಿಗೆ ನಿನ್ನನ್ನು ಪರಿಚಯಿಸುತ್ತೆ, ಅದೇ ಸೋಲು ಅನ್ನೋದು ಜಗತ್ತನ್ನು ನಿನಗೆ ಪರಿಚಯ ಮಾಡಿಸುತ್ತೆ. ಯಶಸ್ವಿ ಆಗ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಪ್ರಬಲವಾಗಿದ್ದರೆ ಸೋಲು ಯಾವತ್ತೂ ನಿನ್ನ ಹಿಮ್ಮೆಟ್ಟಿಸೋದಿಲ್ಲ ಅಂತ ಕಲಾಂ ಸಾಹೇಬರು ಹೇಳ್ತಾರೆ. ಅವ್ರು ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ನೀನು ಕೋಪಿಸಿಕೊಳ್ಳೋ ಪ್ರತಿ ನಿಮಿಷನೂ 60 ಸೆಕೆಂಡ್ಗಳ ಅಮೂಲ್ಯ ಸಂತೋಷವನ್ನು ಕಳ್ಕೊತಾ ಇದೆಯಾ ಅಂತ ಅರ್ಥ. ಎಲ್ಲಿ ಹಣ ಇರುತ್ತೋ ಅಲ್ಲಿ ಮಿತ್ರ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಬಾಂಧವರು, ಎಲ್ಲಿ ಹಣ ಇರುತ್ತೋ ಅಲ್ಲಿ ಯಶಸ್ಸು. ಹಣ ಇದ್ದವನು ಎಲ್ಲರನ್ನೂ ಆಕರ್ಷಿಸ್ತಾನೆ ಈ ಪ್ರಪಂಚದಲ್ಲಿ. ಹಣ ಇದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸೋಕೆ ಸಾಧ್ಯ. ನೀನು ಕೂಡ ಹಾಗೆ ಯಾವತ್ತೂ ಶ್ರಮ ಪಡ್ತಾನೆ ಇರಬೇಕು. ನಿನ್ನ ಶ್ರಮಕ್ಕೆ ಪ್ರತಿಫಲ ನಿನಗೆ ಸಿಗತ್ತೆ. ಗೊಂದಲಗಳು, ಹಿಂಜರಿಕೆಗಳು, ಪ್ರಯತ್ನಗಳು, ವೈಫಲ್ಯಗಳು, ಅವಮಾನಗಳು, ತಿರುವುಗಳು, ಹಾಗೆ ಹತಾಶೆಗಳು ಇನ್ನೂ ಇತ್ಯಾದಿಗಳನ್ನು ಅನುಭವಿಸಿದ ನಂತರವೇ ನೀನು ನಿನ್ನ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ. ವೈಫಲ್ಯ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಕಠಿಣ ಎಂಬ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ. ಸೂರ್ಯನಂತೆ ಹೊಳೆಯುವ ಆಸೆ ನಿನಗಿದ್ರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಬೇಕು. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾ ಇರುತ್ತೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸು. ಎದ್ದೇಳು, ನೀನು ಏಕಾಂಗಿಯಲ್ಲ. ನಿನ್ನೊಳಗಿನ ಅರಿವೇ ನಿನ್ನ ಗುರು, ನಿನ್ನೊಳಗಿನ ಬಲವೇ ನಿನ್ನ ಮಿತ್ರ. ಕೊನೆಗೊಂದು ಮಾತು ಹೇಳ್ತೀನಿ, ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ. ನಿನಗೆ ನೀನೇ ದುಡಿಬೇಕು, ನೀನೇ ತಿನ್ನಬೇಕು. ಎಣ್ಣೆ ಇದ್ರೇ ಮಾತ್ರ ದೀಪ ಉರಿಯೋದು, ಹಾಗೆ ದುಡ್ಡಿದ್ರೇ ಪ್ರಪಂಚ ನಡೆಯೋದು. ನೀನು ಶ್ರಮ ಪಡು, ಕಷ್ಟಪಟ್ಟು ದುಡಿ, ಆದರೆ ಗೆಲ್ಲುವವರೆಗೂ ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಲೇಬೇಡ. ಚಾಣಲ